ಸೂರ್ಯ, ಇನ್ನು ಅರ್ಧ ಗಂಟೆಯಲ್ಲಿ ನೀನ್ ನನ್ನ ಮುಂದೆ ಇರಬೇಕು. ಬರ್ತೀನಿ. ಸೂರ್ಯ, ನನ್ನ ಸಾಮ್ರಾಜ್ಯಕ್ಕೆ ಸಮಾಧಿ ಕಟ್ಟಿ ನಿನ್ನ ಸಿಂಹಾಸನ ಇಟ್ಟು ಮೆರಿಬೇಕು ಅಂತ ಅನ್ಕೊಂಡಿದ್ರೆ ಅದು ತಪ್ಪು. ನಿಮ್ ಮಾತಿನ ಅರ್ಥನ ಅನರ್ಥ ಮಾಡ್ಕೊಂಡು ನನ್ನ ಹತ್ರ ಬರ್ತಾ ಇದ್ದ ಕೇಸ್ಗಳನ್ನ ಸಪರೇಟ್ ಆಗಿ ನೀನು ಡೀಲ್ ಮಾಡ್ತಾ ಇದೀಯಾ. ಅದು ಇಷ್ಟು ವರ್ಷ ನೀನು ನನಗೆ ಮಾಡಿದ್ದ ಸೇವೆಗೆ ದೇಹಿ ಅಂತ ಕೈ ಒಡ್ಡಿ ಬೇಡಿದ್ರೆ ಇಡೀ ನನ್ನ ಸಾಮ್ರಾಜ್ಯನ ಭಿಕ್ಷೆ ಕೊಟ್ಬಿಡ್ತಾ ಇದ್ದೆ. ದಾದಾ, ನಾಲ್ಗೆ ಹದ್ದು ಮೀರ್ತಾ ಇದೆ. ಬೇರೆ ಯಾರಾದ್ರೂ ಈ ಮಾತನ್ನ ಆಡಿದ್ರೆ ಮಾತಾಡೋ ನಾಲ್ಗೆನ, ಭಿಕ್ಷೆ ಕೊಡೋ ಕೈಗಳನ್ನ ಕತ್ತರಿಸಿ ಕಾಗೆಗಳಿಗಾಗ್ತಾ ಇದೆ. ಸೂರ್ಯ, ಕೂಗಿ ಬಿಪಿನ ರೈಸ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನನ್ನ ಹತ್ರ ಬಂದ್ರು ನಾನ್ ಕೇಸನ್ನ ಡೀಲ್ ಮಾಡಿದೆ. ಪಾಠ ಕಲ್ಸಿದ ಗುರಿಗೆ ಓವರ್ಟೇಕ್ ಮಾಡಿ ನಿನ್ನ ಸಾಮ್ರಾಜ್ಯ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದೀಯಾ. ಹಾಗೆ ಅಂತ ನೀವ್ ತಿಳ್ಕೊಂಡ್ರೆ ನಾನ್ ಏನು ಮಾಡಕ್ಕಾಗಲ್ಲ. ನೀನ್ ಇಲ್ದೆ ಈ ದಾದಾ ಬಾಳೋಕ್ಕಾಗಲ್ಲ ಅಂತ ನೀನು ತಿಳ್ಕೊಂಡಿದ್ರೆ ಅದು ತಪ್ಪೇ. ನಿನ್ನಂತ 100 ಸೂರ್ಯನ ಹುಟ್ಟಾಕೋ ಶಕ್ತಿ ಈ ದಾದಂಗಿದೆ. ಹುಟ್ಟಾಕೋ ಶಕ್ತಿ ನಿನಗಿದ್ದಿದ್ರೆ ನನ್ನನ್ನು ಬಿಟ್ಟಾಕಿ ಇನ್ನೊಬ್ಬ ಸೂರ್ಯನ ಹುಟ್ಟಾಕಿ ತೋರಿಸ್ತಾ ಇದ್ದೆ. ನಿಗರಾಡೋದು ಎಗರಾಡೋದು ಮಾಡ್ತಾ ಇರಲಿಲ್ಲ. ನಿನಗೂ ನಿನ್ನ ಸಾಮ್ರಾಜ್ಯಕ್ಕೂ ಗುಡ್ ಬೈ. ನನ್ ತಡಿಬೇಡಿ, ಬಿಡಿ. ನನ್ನ ಮಗನ ಉಡಾಯಿಸ್ಬಿಡ್ತೀನಿ. ನಿಮ್ ವಿರುದ್ಧ ಯಾರೇ ಮಾತಾಡಿದ್ರು ಅವ್ರು ಈ ಭೂಮಿ ಮೇಲೆ ಇರ್ಕೊಳ್ದು. ಮುಚ್ಕೊಂಡು ಒಳಗಿಡು. ಆತರಗಾರನ್ಗೆ ಬುದ್ಧಿ ಮಂದ ಅಂತಾರೆ. ದಾದಾ, ಅದು ಹಾಗಲ್ಲ ದಾದಾ. ನಾನು ಸಾಕಿ ಬೆಳೆಸಿದ ಹುಡುಗ ಅವನು. ನನ್ನಷ್ಟೇ ರೋಷ ಪೌರುಷ ಇರುತ್ತೆ. ಕೋಪ ತಣ್ಣಗಾದ ಮೇಲೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಹಲೋ, ಸೂರ್ಯ ಮನೆಗೆ ಬಂದ್ರ? ಇಲ್ಲ. ನೀವ್ಯಾರು ಮಾತಾಡ್ತಾ ಇರೋದು? ಪ್ಲೀಸ್, ಹೇಗಾದ್ರೂ ಮಾಡಿ ಈ ಅನಾಹುತನ ತಪ್ಪಿಸ್ಬೇಕು. ಅನಾಹುತನ? ಏನ್ ಹೇಳ್ತಾ ಇದ್ದೀರಾ? ಸೂರ್ಯಂಗೂ ದಾದಂಗೂ ಜಗಳ ನಡೀತು. ದಾದಾ ಅದನ್ನೇ ಮನಸ್ಸಲ್ಲಿಟ್ಕೊಂಡು ಸೂರ್ಯನ್ ಸಾಯಿಸ್ತೀನಿ ಅಂತ ಇಲ್ಲಿಂದ ಗನ್ ಇಟ್ಕೊಂಡು ಹೊರಟಿದ್ದಾರೆ. ಈ ವಿಷಯನ ಸೂರ್ಯಂಗ್ ತಿಳಿಸಿ ಸ್ವಲ್ಪ ಹುಷಾರಾಗಿರಕ್ ಹೇಳಿ. ಗುರು, ಏನ ಇಲ್ಲಿ ನಡೆದಿದ್ದೆ ಬೇರೆ, ನೀನ್ ಹೇಳಿದ್ದೆ ಬೇರೆ. ದಾದಾ ಸೂರ್ಯನ್ ಸಾಯಿಸ್ತಾರ? ದಾದನ್ ಹೆಸರಿನಲ್ಲಿ ಆ ಸೂರ್ಯನ ಎತ್ತು ಬಿಡ್ತೀನಿ. ಹಲೋ, ಕಂಟ್ರೋಲ್ ರೂಮ್. ಸೂರ್ಯ, ಬನ್ನಿ, ಬೇಗ ಬನ್ನಿ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಿನಗೆ ಯಾಕೆ ಭಯ ಆಗ್ಬೇಕು? ದಾದನ್ಗೂ ನಿಮ್ಗೂ ಜಗಳ ಆಯ್ತಂತೆ. ಅವ್ರು ನಿಮ್ಮನ್ನ ಸಾಯಿಸ್ತಾರಂತೆ. ಈಗ ತಾನೇ ಫೋನ್ ಬಂದಿತ್ತು.
ಸಾಧನ್ ಜೊತೆ ಆ ದೇವ್ರೇ ಬಂದ್ರು ನಾನು ಏನು ಮಾಡಕ್ಕಾಗಲ್ಲ. ಅಯ್ಯೋ ಬಂದ್ರು ಅಂತ ಕಾಣತ್ತೆ. ನೀ ಒಳಗೆ ಹೋಗು. ಅಯ್ಯೋ ಅದು ಒಳಗೆ ಹೋಗು. ಒಳಗೆ ಹೋಗು. Take this. Great criminal lawyer Surya, you are under arrest. ಬೆಂಗಳೂರಿನಲ್ಲಿರೋ ಭೂಗತ ದೊರೆಗಳ ಕೊಲೆಗಳನ್ನ ನೀನೇ ಮಾಡ್ತಾ ಇದ್ಯಾ ಅಂತ ನಮ್ಗೆ ಅನುಮಾನ ಇತ್ತು. ಸಾಕ್ಷಿ ಸಮೇತ ನಿನ್ನನ್ನು ಹಿಡಿಬೇಕು ಅಂತ ಹೊಂಚಾಗ್ತಾ ಇದ್ವಿ. ಐ ಆಮ್ ಝಾನ್ಸಿ ಫ್ರಮ್ CBI. ಟೇಕ್ ಹಿಮ್ ಇಂಟು ಕಸ್ಟಡಿ. ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ಮಹಾಜನ ಆಯೋಗದ ವರದಿಯೇ ಅಂತಿಮವಾದದ್ದು ಎಂದು ಮುಖ್ಯಮಂತ್ರಿ ಜೆ ಪಟೇಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಅಂತಾರಾಷ್ಟ್ರೀಯ ತರಕಾರಿ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು. ಖ್ಯಾತ ಕ್ರಿಮಿನಲ್ ಲಾಯರ್ ರಾಮಸ್ವಾಮಿ ಅಯ್ಯಂಗಾರ್ ಅವರನ್ನು ಲಾಯರ್ ಸೂರ್ಯ ತಮ್ಮ ನಿವಾಸದಲ್ಲಿ ಕೊಲೆ ಮಾಡುವಾಗ ಸಿಬಿಐ ಝಾನ್ಸಿ ಅವರ ನೇತೃತ್ವದಲ್ಲಿ ಎಸಿಪಿ ಅಶೋಕ್ ಕುಮಾರ್ ಬಂಧಿಸುವಲ್ಲಿ ಯಶಸ್ವಿಯಾದರು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಭೂಗತ ದೊರೆಗಳ ಕೊಲೆಗಳಲ್ಲಿ ಲಾಯರ್ ಸೂರ್ಯರವರ ಕೈವಾಡವಿದೆ ಎಂದು ಶಂಕಿಸಲಾಗಿದೆ. ಯಾಕ್ರೋ ಕಟ್ಕಟ್ಟಲ್ಲಿ ನಿಂತಿರೋ ಅಪರಾಧಿಗಳ ತರ ತಲೆ ತಗ್ಸ್ ನಿಂತಿದ್ರೆ ಇವಾಗ ಏನಾಗೋಯ್ತು ಅಂತ? ಈ ಅನಾಥರಿಗೆ ಕತ್ಲೆಯಲ್ಲಿ ಬೆಳಕಾದೆ, ನೋವಲ್ಲಿ ಮಮತೆ ತೋರಿಸೋ ತಾಯಿ ಆದೆ, ವಿದ್ಯಾಭ್ಯಾಸ ಕೊಟ್ಟು ಬಾಳಿಗೆ ಗುರುವಾದೆ. ಬೆಳಗೋ ಸೂರ್ಯ ಬಾನಲಿದ್ರೇನೆ ಚಂದ. ಆಡೋರ್ ಬಾಯಿಯಲ್ಲಿ, ಓದೋ ಪೇಪರಲ್ಲಿ, ನೋಡೋ ಟಿವಿಯಲ್ಲ. ದೊಡ್ಡ ದೊಡ್ಡ ರೌಡಿಗಳನ್ನ ಡೀಲ್ ಮಾಡಿ ನೀನ್ ಜನಗಳ ದೃಷ್ಟಿನಲ್ಲಿ ಡಾನ್ ಆದೆ. ಆದ್ರೆ ರಾಮಸ್ವಾಮಿ ಅಯ್ಯಂಗಾರ್ನ ನೀನ್ ಕೊಲೆ ಮಾಡಿ ಅವನೇನ್ ಗುಡಿರೋ ರಾಮನಾಗಿರ್ಲಿಲ್ಲ. ಭ್ರಷ್ಟರಿಗೆ ಬೆನ್ನೆಲುಬಾಗಿ ಸಮಾಜಕ್ಕೆ ರಕ್ತ ಬೀಜ ಸುರ್ನಾಗಿದ್ದ. ಕೊನೆಯಲ್ಲಿ ಗುಂಡಿ ತೋಡಣ ಅಂತಿದ್ದೆ, ಸ್ವಲ್ಪ ಬೇಗನೆ ಮಣ್ಣಾಗೋದ. ನೀನೇನ್ ಹೇಳ್ತೀಯ, ಏನ್ ಮಾಡ್ತೀಯ ಒಂದು ಗೊತ್ತಾಗಲ್ಲ. ಇದು ಹೇಳುತ್ತೆ, ಇದು ಕೇಳುತ್ತೆ, ಇದು ಮಾಡುತ್ತೆ. ನಾಳೆ ಬೆಳಿಗ್ಗೆ ಕೋರ್ಟ್ನಲ್ಲಿ ಸತ್ಯ ತಿಳಿಯುತ್ತೆ. ಆರೋಪಿ ಸ್ಥಾನದಲ್ಲಿ ನಿಂತಿರೋ ಕ್ರಿಮಿನಲ್ ಲಾಯರ್ ಸೂರ್ಯ ತನ್ನ ವೃತ್ತಿಯಲ್ಲಿ ಹೆಸರು ಕೀರ್ತಿ ಸಂಪಾದಿಸಬೇಕು ಅಂತ ಬೆಂಗಳೂರಿನ ಕುಖ್ಯಾತ ರೌಡಿಗಳ ಪರ ವಾದ ಮಾಡಿ ಬಿಡಿಸಿ ಮತ್ತೆ ಅವರನ್ನು ತಾನೇ ಖುದ್ದಾಗಿ ಕೊಲೆ ಮಾಡ್ತಾ ಬೆಂಗಳೂರಿಗೆ ಡಾನ್ ಆಗಬೇಕು ಅಂತ ಆಸೆ ಪಟ್ಟಿರೋ ಸೂರ್ಯರವರು ರಾಮಸ್ವಾಮಿ ಅಯ್ಯಂಗಾರ್ ಅನ್ನೋ ವ್ಯಕ್ತಿನ ಶೂಟ್ ಮಾಡಿದಾಗ ಸಿಬಿಐ ಝಾನ್ಸಿ ಸಾಕ್ಷಿ ಸಮೇತವಾಗಿ ಬಂಧಿಸಿರೋದ್ರಿಂದ ಆರೋಪಿ ಸೂರ್ಯನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಬೇಡ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆರ್ಡರ್ ಆರ್ಡರ್. ಸೂರ್ಯ ಅವರೇ, ನಿಮ್ಮ ಪರವಾಗಿ ವಾದ ಮಾಡಕ್ಕೆ ಯಾರಾದರೂ ಇದ್ದಾರಾ?